ಮುಂದಿನ ನಡೆ ಏನು? ವಿಶ್ವ ಹಿಂದೂ ಪರಿಷತ್ ಆಗಲಿ, ಬಜರಂಗ ದಳ ಆಗಲಿ, ಅದೇ ರೀತಿ ಶ್ರೀರಾಮ ಸೇನೆ ಆಗಲಿ, ಮುಂದಿನ ನಡೆ ಏನು ಸರ್? ಈಗ ಮೋದಿಯವರು ಕೂಡ ಅವ್ರದೇ ಆದಂಥದ್ದು ಒಂದು ಪೊಲಿಟಿಕಲ್ ಆಗಿ, ಜಿಯೋ ಪೊಲಿಟಿಕಲ್ ಆಗಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತವ್ರೆ ಅಂತ ನಾವು ಅನ್ಕೊಂಡಿದೀವಿ, ಹೌದಾ, ಅಂತಾರಾಷ್ಟ್ರೀಯವಾಗಿ. ಬಟ್ ಅದೇನೋ ಕೆಲಸ ಕಾರ್ಯ ಸಿದ್ಧಿ ಆಗದೆ ಹೋದ್ರೆ ವಿಶ್ವ ಹಿಂದೂ ಪರಿಷತ್ ಆಗ್ಲಿ, ಶ್ರೀರಾಮ ಸೇನೆ ಆಗ್ಲಿ, ಬಜರಂಗ ದಳ ಆಗ್ಲಿ, ಆಮೇಲೆ ಏನಂತೀರ ನೀವು RSS ದಾಗ್ಲಿ, ಇವ್ರದ್ದೆಲ್ಲ ಒಂದು ನಿಲುವೇನಾಗಬಹುದು? ಇವಾಗ ಇತರ ದೀಪಕ್ ಚಂದ್ರ ದಾಸ್ ಹತ್ಯೆ ಆದ ಒಂದೆರಡು ದಿವಸ ಬಿಟ್ಟು ದೆಹಲಿ ಬಾಂಗ್ಲಾದೇಶ ರಾಯಭಾರಿ ಕಚೇರಿಗೆ ನಮ್ಮ ಇಡೀ ದೇಶಾದ್ಯಂತ ಹಿಂದೂ ಪರ ಸಂಘಟನೆಗಳು ಮುತ್ತಿಗೆ ಹಾಕಿದ್ರು. ಅಲ್ಲಿರ್ತಕ್ಕಂಥ ಪೊಲೀಸ್ ಗೇಟ್ಗಳನ್ನ ತಳ್ಳಿ ಆ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಟ್ರೈಲರ್. ಇದು ಈ ನ್ಯೂಸ್ ಮುಖಾಂತರ ಒಂದು ಸಂದೇಶ ಕೊಡ್ತೀನಿ. ಏನಪ್ಪಾ ಅಂತಂದ್ರ ಬಾಂಗ್ಲಾದೇಶಿಗರು ಏನಾದ್ರು ಇದೇ ರೀತಿ ಹಿಂದೂಗಳ ಹತ್ಯೆ ಮುಂದುವರಿಸಿದ್ದ ಆಗಿದ್ದಪ್ಪ ಅಂತಂದ್ರ ನಾವು ಇಡೀ ಭಾರತ ದೇಶದ ಹಿಂದೂ ಸಂಘಟಕರೆಲ್ಲ ಬಾಂಗ್ಲಾದೇಶ ಹೋಗ್ಬೇಕಾಗ್ತದ. ಅಲ್ಲಿರ್ತಕ್ಕಂಥ ಅಲ್ಲಿ ಹೊಕ್ಕಿ ನಾವು ಹಿಂದೂಗಳನ್ನ ಅದೇನ್ ಬೇಕಾದ್ರೂ ನಾವು ಹಿಂದೂಗಳನ್ನ ತಗೊಂಬಂದ್ ನಮ್ಮ ದೇಶದಾಗ ಇಡುವಂತ ಕೆಲಸ ಮಾಡ್ಬೇಕಂತ ವಿಚಾರ ಮಾಡಿದ್ರು ಎಲ್ಲ ಇಡೀ ನಮ್ಮ ದೇಶದ ಸಂಘಟನೆಗಳು. ಇದಕ್ಕೆ ನಾವು ಮೋದಿಯವರು ಸರ್ಕಾರ ಕೊಡ್ಲೇಬೇಕು. ಯಾಕಪ್ಪ ಅಂದ್ರೆ ಹಿಂದೂ ಅದಂತ ಏನ್ ಇವತ್ತ ನೀವು ನಿಂದಿರ್ಬೇಕ, ಹಿಂದೂ ಪರ ನಿಂದಿರ್ಲೇಬೇಕು. ನೀವು ಯುದ್ಧ ಮಾಡ್ಬೇಕಂತ ಏನಿಲ್ಲ ರೂಲ್ಸ್, ಬೇರೆ ಬೇರೆ ಕಾರಣಗಳದಾವ. ಅದನ್ನ ಕಡಿವಾಣ ಹಾಕಿಲ್ಲ. ಇವತ್ತ ಇಲ್ಲಿ ನಮ್ಮ ದೇಶದಿಂದ ಏನೇನೋ ಸರಬರಾಜು ಆಕೈತಿ ಅದನ್ನ ಕಡಿವಾಣ ಹಾಕಿಲ್ಲ. ನೀವು ಮೇನ್ ಕರೆಂಟ್ ಪ್ರತಿನಿತ್ಯ ಡೈಲಿ ಒಂದು ಇನ್ನು 900 ಕೋಟಿ ರೂಪಾಯಿ ಅದಾನಿ ಕಂಪನಿದವ್ರು ಇನ್ನೂ ದುಡ್ಡನ್ನ ಇದು ಮಾಡ್ಬೇಕು. ಅದು ಬಾಂಗ್ಲಾದೇಶದಿದ್ದು. ಇದೇ ನಮ್ಮ ಅದಾನಿ ಗುಜರಾತ್ ನಲ್ಲಿ ಇರುತ್ತ ಅದಾನಿ ಪವರ್ ಹೌಸ್ 1400ರಿಂದ 1600 ವ್ಯಾಟ್ ಪ್ರತಿದಿನ ಸರಬರಾಜು ಆಕೈತಿ. ಇಲ್ರಿ ಅದನ್ನ ನಿಲ್ಲಿಸ್ರಿ. ಇಲ್ಲಪ್ಪ ಅಕ್ಕಿ ನಿಲ್ಲಿಸ್ರಿ, ಅಕ್ಕಿ ಮಾಡಿ ನಿಲ್ಲಿಸ್ರಿ. ಯಾಕಪ್ಪ ಅಂದ್ರ ಅಕ್ಕಿ ನಮ್ ದೇಶದ ಹೋಗ್ಬೇಕು. ಅವ್ರು ಪಾಕಿಸ್ತಾನ ತಗೊಳಕ್ ಆಗುದಿಲ್ಲ. ಅಕ್ಕಿ ಅದೇ ಬೇಳೆಗಳು ಡೈಲಿ 50,000 ಒಂದಷ್ಟು ಟನ್ ಸರಬರಾಜು ಆಕೈತಿ ಬಾಂಗ್ಲಾದೇಶಕ್ಕೆ, ನಮ್ ದೇಶದ ಅಕ್ಕಿ. ಮತ್ತ ಅದೇ ರೀತಿ ಜವಳಿ ಉದ್ಯೋಗ ಬಾಳ ಇಲ್ಲ. ಜವಳಿ ಉದ್ಯೋಗ ಮೇಲೆ ಬಾಂಗ್ಲಾದೇಶ ಡಿಪೆಂಡ್ ಆಗಿದೆ. 30% ಹತ್ತಿ ನಮ್ಮ ದೇಶದ ಸರಬರಾಜು ಆಕೈತಿ. ಅದನ್ನ ನಿಲ್ಲಿಸ್ರಿ. ಮತ್ತ ಇನ್ನೊಂದು ಸರ್ ಹೇಳಿದಾಗ ಬೆಳ್ಳುಳ್ಳಿ, ಈರುಳ್ಳಿ ಮತ್ತ ಹಣ್ಣು ಹಂಪಲು ಬೇಳೆಕಾಳು 2024ರಾಗ $417 ಮಿಲಿಯನ್ ಸರಬರಾಜು ಆಗೈತಿ ನಮ್ಮ ಭಾರತ ದೇಶದಿಂದ. ಹೌದು, ನಿಲ್ಲಿಸ್ರಿ. ಇವತ್ತ ಇಂಧನ ಸರಬರಾಜು ಅಸ್ಸಾಂನಿಂದ ಪ್ರತಿ ವರ್ಷ 2 ಲಕ್ಷ ಟನ್ ಡೀಸೆಲ್ ಸರಬರಾಜು ಆಕೈತಿ. IBPL ಅಂತೇಳಿ ಒಂದು ಹೆಸರಿಂದ ಅಸ್ಸಾಂನಿಂದ ಪೈಪ್ಲೈನ್ ಐತಿ. ಭಾರತ ದೇಶದಿಂದ ಅಸ್ಸಾಂನಿಂದ ಬಾಂಗ್ಲಾದೇಶ ಒಂದು ಪೈಪ್ಲೈನ್ ಮಾಡ್ಯಾರ, ಡೀಸೆಲ್ ಪೈಪ್ಲೈನ್. ಅದನ್ನ ನಿಲ್ಲಿಸ್ರಿ. ಇವತ್ತು ಟೋಟಲ್ ಎಂಟೈರ್ ಬಾಂಗ್ಲಾದೇಶ ವ್ಯಾಪಾರ ಡಿಪೆಂಡ್ ಆಗಿರೋದು ಭಾರತ ದೇಶದಿಂದ. ಅದ್ರ ಜೊತೆ ಇನ್ನೊಂದು ನಮ್ಮ ಭಾರತೀಯದಲ್ಲಿ ಅವರಿಗೆ ಬಾಂಗ್ಲಾದಲ್ಲಿ ಇರೋ ಕೆಲವೊಂದು ಶ್ರೀಮಂತ ಮಧ್ಯಮ ವರ್ಗದ ಶ್ರೀಮಂತರಿಗೆ ಮೆಡಿಕಲ್ ವೀಸಾ ಕೊಡ್ತಾರೆ. ಅವ್ರಿಗೆಲ್ಲ ಫೆಸಿಲಿಟಿ ಟ್ರೀಟ್ಮೆಂಟ್, ಹೈ ಕ್ವಾಲಿಟಿ ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ ಆಗೋದು ಭಾರತದಲ್ಲಿ. ಸಪೋಸ್ ನಮ್ಮ ಭಾರತದವರಿಗೆ ಮೆಡಿಕಲ್ ವೀಸಾ ಬಂದ್ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿ ಸುಸಜ್ಜಿತ ಆಸ್ಪತ್ರೆಗಳು ಕೂಡ ಬಾಂಗ್ಲಾದಲ್ಲಿ ಇಲ್ಲ. ಅದು ಕೂಡ ಒಂದು ದೊಡ್ಡ ಹೊಡೆತ. ಇವನ್ನೆಲ್ಲ ನಮ್ಮ ಸರ್ ಇದ್ರ ಜೊತೆಗೆ ಇನ್ನೊಂದು ಮಾತು ಕೇಳ್ತೀನಿ. ಇದೆಲ್ಲ ಭಾರತದವರು ಬಂದ್ ಮಾಡ್ಬಿಟ್ರೆ ಚೈನಾದವರು ಅವ್ರಿಗೆ ಅದಕ್ಕೆಲ್ಲ ಓಪನ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇದಕ್ಕೊಂದು ಉತ್ತರ ಕೊಡ್ತೀನಿ ನಾನು. ಚೀನಾದವರು ಅಕ್ಕಿ ಕಳ್ಸಕ್ ಆಗಲ್ಲ, ಚೀನಾದವರು ತರಕಾರಿ ಕಳ್ಸಕ್ ಆಗಲ್ಲ. ಚೀನಾದವರು ಕೆಲವೊಂದು ಪ್ರಾಜೆಕ್ಟ್ ಕಳಿಸ್ತಾರೆ. ಅವ್ರು ಏನ್ ಕಳಿಸ್ತಾರೆ ಅಂತ ಎಲೆಕ್ಟ್ರಿಕಲ್ ವಸ್ತುಗಳನ್ನ ಕಳಿಸ್ತಾರೆ. ಅದು ಶ್ರೀಮಂತರಿಗಾಯ್ತು, ಅವರು ಶ್ರೀಮಂತರ ಉದ್ಯೋಗ ಆಯ್ತು. ಬಟ್ ಅಕ್ಕಿ ಅಲ್ಲ. ಬಟ್ ಚೈನಾ ಸರ್, ಇನ್ನೊಂದು ಮಾತು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಚೈನಾ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಪ್ಯಾಡಿ, ಭತ್ತ ಲಾರ್ಜೆಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಅವ್ರು ಕಳಿಸಬಹುದಲ್ಲ. ಕಳ್ಸಕ್ ಇಂಡಿಯಾ ಮುಖಾಂತರನೇ ಕಳಿಸ್ಬೇಕಲ್ಲ, ಅವ್ರಿಗೆ ದೂರ ಆಗುತ್ತೆ. ಅದನ್ನೇ ನಾನು ಚಂದ ಹೇಳ್ತಾ ಇರೋದು. ಚೀನಾಕ್ ಯಾವುದೇ ರೀತಿಯ ಹತ್ರ ಆಗಲ್ಲ, ಅದು ದೂರ ಆಗುತ್ತೆ. ಸುತ್ತಾಕಿ ಬರ್ಬೇಕಾಗುತ್ತೆ. ಅವರು ಸುತ್ತಾಕಿ ಕಳಿಸ್ಬೇಕಾಗುತ್ತೆ. ಅವ್ರಿಗೆ ನಿಯರೆಸ್ಟ್ ಇರೋದು ನಮ್ಮ ಭಾರತ ದೇಶ ಗಡಿ ಒಂದೇ. ಇವಾಗ 2015ರಲ್ಲಿ ಇದೇ ಮೋದಿ ಅವರು ಪ್ರಧಾನಮಂತ್ರಿ ಪ್ರಮಾಣ ಸ್ವೀಕಾರ ಮಾಡಿದ ಮೇಲೆ ಒಂದ್ ದೇಶದ ಮೇಲೆ, ಅದು ಹಿಂದೂ ದೇಶನೇ ಯಾವ್ದು ಆಗಲೇ ಹೇಳಿದ್ರಲ್ಲ ನೀವು, ನೇಪಾಳ, ಅಲ್ಲಿ ಒಂದು ಇವರು ದಿಗ್ಬಂಧನ ಹಾಕಿದ್ರು. ಎಕನಾಮಿಕಲ್ ದಿಗ್ಬಂಧನ ಅಂದ್ರೆ ಬ್ಲಾಕೆಡ್ ಆಫ್ ಎಕನಾಮಿಕಲ್ ನೇಪಾಳ ಅಂತ ಹಾಕಿದ್ರು. ಅಂದ್ರೆ ಆರ್ಥಿಕ ದಿಗ್ಬಂಧನ 2015ರಲ್ಲಿ ನೇಪಾಳ ಮೇಲೆ ಹಾಕಿದ್ರು. ಅದೇ ರೀತಿ ಹೇಳ್ರಿ ನೀವು, ಇವ್ರ ಮ್ಯಾಗ ಹೇಳ್ರಿ. ಬಟ್ ಅವಾಗ ನೇಪಾಳದವ್ರಿಗೆ ಪ್ರಾಮಿಸ್ ಮಾಡಿದ್ರು ಚೈನಾದವರು. ನೇಪಾಳಗೆ ಆಲ್ಮೋಸ್ಟ್ ಅಲ್ಲಿ ಸರಬರಾಜು ಆಗಿದ್ದು ಚೈನಾದಿಂದ. ಕರೆ ಮನೆಯದ್ರಲ್ಲ ಅವರು ಭಾರತ ಶರಣ ಅದಲ್ಲ, ಶರಣ ಮಂಡಿ ಊರಿದ್ರಲ್ಲ, ಇವ್ರು ಮಂಡಿ ಊರ್ತಾರೆ. ಮಂಡಿ ಓಡಿಸೋರ್ಬೇಕಲ್ಲ. ಅದನ್ನ ವಿಚಾರ ಮಾಡ್ತಾ ಇದ್ದಾರೆ ಗೊತ್ತಾಯಿಲ್ಲ. ಅದನ್ನ ವಿಚಾರ ಮಾಡ್ತಾ ಇಲ್ಲ ಗೊತ್ತಾಗ್ತದೆ. ಯಾಕಂದ್ರೆ ಇವರು ಬಂದೂಕ್ ಮುಖಾಂತರ ಉತ್ತರ ಕೊಡ್ಬೇಕಂತ ಏನಿಲ್ಲ. ಬರೀ ಇದನ್ನ ಹೇಳಿದ್ನಲ್ಲ, ಇವೊಂದು 4 ಸರಬರಾಜು ನಿಲ್ಲಿಸ್ರಿ, ಅವರು ಶರಣ ಆಗ್ತಾರೆ. 100% ಆಗ್ಲೇಬೇಕು.
ಸರ್ ಇನ್ನೊಂದು, ರಾಜ್ಯ ಕಾಂಗ್ರೆಸ್ ನಿಲುವು ಏನಾಗುತ್ತೆ, ಏನಾಗಬೇಕಾಗಿತ್ತು ಇನ್ನೂ ಆದರೂ ಕೂಡ ಯಾಕೆ ಇದಕ್ಕೆ ಒಂದು ಚಕಾರ ಎತ್ತಿಲ್ಲ ಅನ್ನುವಂತಹ ಮಾತು ಜನರ ಒಂದು ಸಾಮಾನ್ಯ ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ ಇವರು ಇಲ್ಲಿಯ ಈಗಿನ ಕಾಂಗ್ರೆಸ್ ಮಂತ್ರಿಗಳು ತಮ್ಮ ಸೀಟ್ಗಾಗಿ ಕಚ್ಚಾಟ ನಡೆಸ್ತಾ ಇದ್ದಾರೆ. ಹೌದು, ಅವರು ಇವು ಅಂತಾರಾಷ್ಟ್ರೀಯ ಮಟ್ಟದ ವಿಷಯಗಳನ್ನ ಚರ್ಚೆ ಮಾಡೋದು ದೂರಿಗೆ ಉಳಿತು. ನಮ್ಮ ರಾಜ್ಯದಲ್ಲಿಯ ಪರಿಸ್ಥಿತಿಗಳನ್ನ ಅವ್ರು ಕಂಟ್ರೋಲ್ ತರ್ತಾ ಇಲ್ಲ. ಇವರು ಕೂಡ ಹೆಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಸಂವಿಧಾನ ಮಾತೆತ್ತಿದ್ರೆ ಸಂವಿಧಾನ ಮಾತಾಡುವವರು ಸಂವಿಧಾನ ವಿರೋಧಿ ಈಗಿದ್ದಂತ ಕಾಯ್ದೆಗಳನ್ನ ಮೀರಿ ಇತ್ತೀಚೆಗೆ ಒಂದು ಹೇಟ್ ಸ್ಪೀಚ್ ಬಿಲ್ ಅನ್ನ ತಂದಿದ್ದಾರೆ. ಯಾಕೆ ಅದು BNS ಕಾಯ್ದೆಯಲ್ಲಿ, ಈಗಿನ ಅಮೆಂಡ್ಮೆಂಟ್ BNS ಕಾಯ್ದೆಯಲ್ಲಿ ಕೂಡ ಇದೆ. ನಮ್ಮ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಏನದ, ವಾಕ್ ಸ್ವಾತಂತ್ರ್ಯನ ಹತ್ತಿಕ್ಕುವ ಕೆಲಸ ಇದು ಮಾಡ್ತಾರೆ. ಯಾಕಂದ್ರೆ ಒಂದು ಮಾತನ್ನ ಅದನ್ನ ಹೇಳ್ತೀರಿ, ಎಷ್ಟು ಅದು ಇನ್ನು ಜಾರಿಗೆ ಬಂದ್ರೆ ಹೆಂಗಾಗ್ತದ. ಈಗ ನೀವೊಂದು ಡಿಬೇಟ್ ಕರೆದಿರಿ ನಮ್ನ, ನೀವು ಡಿಬೇಟ್ ನಾಳೆ ನಮ್ದೊಂದು ಡಿಬೇಟ್ ಐತೆ ಅಂತ ನೀವು ಕರೆದಿರ್ತೀರಿ. ಆ ಡಿಬೇಟ್ದಲ್ಲಿ ವಿಶ್ವ ಹಿಂದೂ ಪರಿಷತ್ ರಾಮ್ ಸೇನಾದವರು ಭಾಗವಹಿಸ್ತಾ ಇದಾರೆ. ಅವರು ಏನೋ ಹೇಳಿಕೆನೂ ಕೊಡಬಹುದು ಅಂತ ಪ್ರಿಕಾಷನರಿಯಾಗಿ ನಮ್ಮನ್ನ ಅರೆಸ್ಟ್ ಮಾಡಬಹುದು. ನಾವು ಏನು ಮಾತಾಡದಿದ್ರು ಅರೆಸ್ಟ್ ಮಾಡಬಹುದು. ಪೊಲೀಸರಿಗೆ ಅಂತ ಸರ್ವಾಧಿಕಾರ ಕೊಡುವಂತ ಬಿಲ್ ಆಗಿದೆ ಅದು. ಅಂದ್ರೆ ಈಗ ಒಬ್ಬ ಪೊಲೀಸ್ ಅಧಿಕಾರಿ ಸರ್ವಾಧಿಕಾರ ನಡೆಸಾಕತ್ತಂದ್ರ ಏನ್ ಬೇಕಾದ್ ಮಾಡ್ಬೋದು. ನೀವು ಅಲ್ಲಿ ಒಳ್ಳೆ ವಿಚಾರ ಮಾತಾಡ್ತೀರ, ಕೆಟ್ಟ ವಿಚಾರ ಮಾತಾಡ್ತೀರ, ಅದೇ ಎರಡನೇ ಮಾತು. ಅಂತ ಕಾಯ್ದೆಗಳನ್ನ ತರುವಂತ ಈ ಕಾಂಗ್ರೆಸ್ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಒಬ್ಬ ಹಿಂದೂ ಇದೇ ನಾ ಯಾಕೆ ಕಾಂಗ್ರೆಸ್ ಸರ್ಕಾರ ಯಾಕೆ ಅಂತೀನಿ, ಭಾರತ್ ಮಾತಾ ಕಿ ಜೈ ಅಂತ ಅದೇ ಒಂದು ಹೈಕೋರ್ಟ್ ನಲ್ಲಿ ಪ್ರಕರಣ ಒಬ್ಬ ಹೈಕೋರ್ಟ್ ಜಡ್ಜ್ ಹೇಳಿದ್ದಾರೆ, ಯಾರು ದಾಖಲೆ ಮಾಡಿಕೊಂಡ ಭೂಪ ಯಾರು ಅಂತ ಕೇಳಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂದ್ರೆ ಕೂಡ ಇಲ್ಲಿ ಒಂದು ಕೇಸ್ ದಾಖಲೆ ಆಗ್ತಾ ಇದಾವ. ಅದೇ ಒಬ್ಬ ನಮ್ಮ ದೇಶ ವಿರೋಧಿ, ನಾನ್ ಅನ್ನಕ್ ಹೋಗುದಿಲ್ಲ, ಒಬ್ಬ ದೇಶ ನಮ್ಮ ಶತ್ರು ರಾಷ್ಟ್ರನ ಜೈಕಾರ ಹಾಕಿದವನು ಇನ್ನ ಮಟ್ಟ ಚಾರ್ಜ್ ಶೀಟ್ 9 ತಿಂಗಳ ಮೇಲೆ ಆದ್ರೂ ಕೂಡ ಚಾರ್ಜ್ ಶೀಟ್ ಹಾಕದಂತ ಈ ಸರ್ಕಾರ, ಇವರಿಂದ ನಾವು ಹಿಂದೂಗಳ ರಕ್ಷಣೆ ಎಲ್ಲಿ ಆಗ್ತದಂತ ಏನ್ ಮಾಡೋದು. ಇಲ್ಲೇ ಕಾಂಗ್ರೆಸ್ ಇವ್ರ ಆಡಳಿತದಲ್ಲಿ ಹಿಂದೂಗಳ ಮೇಲೆ ಏನ್ ಹತ್ಯೆ ಆಗ್ತದ. ಕೆಲವೊಂದು ಕೋಮಿನವ್ರು ಮಾತಾಡ್ತಾರೆ, ನಮ್ಮ ಸರ್ಕಾರದ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ. ಅಂತವ್ರ ಕಡಿವಾಣ ಹಾಕಿಲ್ಲ, ಅವ್ರ ಮೇಲೆ ಒಂದು ಕೇಸು ಆಗಿಲ್ಲ. ಆದ್ರೆ ಒಬ್ಬ ಸರ್ಕಾರ ಮಾಡದೇ ಇರುವಂತ ಕೆಲಸಗಳನ್ನ ಮಾಡುವಂತ ಒಬ್ಬ ನಡೆದಾಡ ದೇವ್ರು ಅನ್ನುವಂತ ಕನ್ನೇರಿ ಮಠದ ಶ್ರೀಗಳನ್ನ ಇವರು ನಿರ್ಬಂಧ ಮಾಡ್ತಾರೆ. ಇವ್ರು ಯಾಕೆ ಹೇಳ್ಬೇಕಾಗ್ತದಂದ್ರ, ಇವರು ದೇಶ ಪರವಾಗಿ ಕೆಲಸ